ಭಗವದ್ಗೀತಾ ಅಧ್ಯಾಯ 8. ಭಗವದ್ಗೀತೆಯ ಸ್ಪಷ್ಟ ಸರಳ ವಿವರಣೆ ಇಲ್ಲಿದೆ. ಅಧ್ಯಾಯ 8. ಅಕ್ಷರ ಬ್ರಹ್ಮಯೋಗ. ಭಗವದ್ಗೀತೆ ಅಧ್ಯಾಯ 8. ಅಕ್ಷರ ಬ್ರಹ್ಮಯೋಗ. ಕೇಂದ್ರ ವಿಷಯ. ಈ ಅಧ್ಯಾಯವು ಬ್ರಹ್ಮ, ಆತ್ಮ, ಸಾವು ಮತ್ತು ಮರಣದ ಸಮಯದಲ್ಲಿ ದೇವರ ಸ್ಮರಣೆಯ ಒಬ್ಬರ ಮುಂದಿನ ಗಮ್ಯಸ್ಥಾನವನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಪ್ರಮುಖ ಬೋಧನೆಗಳು. ಬ್ರಹ್ಮ ಎಂದರೇನು? ಬ್ರಹ್ಮವು ಭೌತಿಕ ಪ್ರಪಂಚವನ್ನು ಮೀರಿದ ಶಾಶ್ವತ, ಅವಿನಾಶಿ, ಸರ್ವೋಚ್ಚ ವಾಸ್ತವವಾಗಿದೆ. ಆತ್ಮ ಎಂದರೇನು? ದೇಹವು ಸತ್ತರೂ ಆತ್ಮವು ಅಮರವಾಗಿದೆ. ಸಾವಿನ ಸಮಯದಲ್ಲಿ ಸ್ಮರಿಸುವ ನಿಯಮ. ಒಬ್ಬರು ಮರಣದ ಸಮಯದಲ್ಲಿ ಏನನ್ನು ನೆನಪಿಸಿಕೊಳ್ಳುತ್ತಾರೋ ಆ ಸ್ಥಿತಿಯನ್ನು ಅವರು ಪಡೆಯುತ್ತಾರೆ. ನಿಮ್ಮ ಜೀವನ ಅಭ್ಯಾಸಗಳು ನಿಮ್ಮ ಕೊನೆಯ ಆಲೋಚನೆಯನ್ನು ನಿರ್ಧರಿಸುತ್ತದೆ. ನಿರಂತರ ಅಭ್ಯಾಸದ ಶಕ್ತಿ. ಕ್ರಮವಾಗಿ ಕೃಷ್ಣನನ್ನು ಸ್ಮರಿಸುವ ವ್ಯಕ್ತಿಯು ಮರಣದ ಸಮಯದಲ್ಲಿ ಸ್ವಾಭಾವಿಕವಾಗಿಯೇ ಆತನನ್ನು ನೆನಪಿಸಿಕೊಳ್ಳುತ್ತಾನೆ. ಸಾವಿನ ನಂತರದ 2 ಮಾರ್ಗಗಳು. ಬೆಳಕಿನ ಮಾರ್ಗ ಮುಕ್ತಿಗೆ ಕಾರಣವಾಗುತ್ತದೆ. ಪುನರ್ಜನ್ಮವಿಲ್ಲ. ಕತ್ತಲೆಯ ಹಾದಿ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಪರಮ ಗುರಿ ಕೃಷ್ಣನ ದೈವಿಕ ನಿವಾಸವನ್ನು ತಲುಪುವುದು ಎಂದರೆ ಜನನ, ಮರಣ ಮತ್ತು ದುಃಖಗಳಿಂದ ಮುಕ್ತಿ. ಪ್ರಸಿದ್ಧ ಶ್ಲೋಕ. ಒಬ್ಬ ವ್ಯಕ್ತಿಯು ದೇಹವನ್ನು ತ್ಯಜಿಸುವಾಗ ಯಾವುದೇ ಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತಾನೋ ಆ ಸ್ಥಿತಿಯನ್ನು ಅವನು ಖಂಡಿತವಾಗಿಯೂ ಪಡೆಯುತ್ತಾನೆ. ಪ್ರಾಯೋಗಿಕ ಜೀವನ ಸಂದೇಶ. ಸಾವಿನ ಸಮಯದಲ್ಲಿ ಮಾತ್ರವಲ್ಲದೆ ಪ್ರತಿದಿನ ದೇವರ ಅರಿವಿನೊಂದಿಗೆ ಬದುಕಿ. ಇಂದು ನಿಮ್ಮ ಆಲೋಚನೆಗಳು ನಾಳೆ ನಿಮ್ಮ ಹಣೆಬರಹವನ್ನು ರೂಪಿಸುತ್ತದೆ. ಕೊನೆಯ ಕ್ಷಣದ ಪ್ರಯತ್ನಕ್ಕಿಂತ ಸ್ಥಿರವಾದ ಭಕ್ತಿ ಹೆಚ್ಚು ಶಕ್ತಿಶಾಲಿಯಾಗಿದೆ.